ಕುಣಿಗಲ್ನ ವಿಧಾನಸಭಾ ಕ್ಷೇತ್ರದ ನಮ್ಮ HD ರಂಗನಾಥ್ ಸರ್ ಅವರಿಗೆ ಜನ್ಮದಿನದ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಕೂಡ ನಿಮ್ಮ ಪ್ರೀತಿಯ ಸ್ನೇಹಿತರು, ಅಭಿಮಾನಿಗಳು, ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ಖುಷಿ ಆಗುತ್ತೆ. ಇದ್ದಾಗ ದಾನ ಮಾಡೋ ಎಲೆ ಮಾನವ, ಇಲ್ದಾಗ ಕಾಯುತ್ತೈತೆ ನಿನ್ನ ಜೀವವ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಕುಣಿಗಲ್ನ ವಿಧಾನಸಭಾ ಕ್ಷೇತ್ರದ ನಮ್ಮ HD ರಂಗನಾಥ್ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಲಿ. ಸಾಕಷ್ಟು ಯುವಕರಿಗೆ ಸ್ಫೂರ್ತಿಯಾಗಿದ್ದೀರಾ. ಎಷ್ಟೋ ಬಡವರ ಮನೆಯ ಬೆಳಕಾಗಿದ್ದೀರಾ. ಎಷ್ಟೋ ಬಡವರ ಕಣ್ಣೀರು ಒರೆಸುವಂತ ಕೈಗಳು ನಿಮ್ದಾಗಿದೆ. ಸೊ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಕೂಡ ನಿಮ್ಮ ಪ್ರೀತಿಯ ಸ್ನೇಹಿತರು, ಅಭಿಮಾನಿಗಳು, ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ಖುಷಿ ಆಗುತ್ತೆ. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಪರವಾಗಿ ನಮ್ಮ ರಂಗನಾಥ್ ಅಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಒಳ್ಳೇದ್ ಮಾಡಲಿ. ದಯವಿಟ್ಟು ಜೋರಾಗಿ ಅನ್ಸಿ ಕ್ಲಾಸ್ ಮಾಡಿ. ಒಳ್ಳೇದಾಗಿ ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಆಶೀರ್ವಾದ, ಶಿವಕುಮಾರ ಸ್ವಾಮಿ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ. ದೇವ್ರು ಒಳ್ಳೇದ್ ಮಾಡಲಿ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಮೊದಲನೇದಾಗಿ ಕುಣಿಗಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಡಾಕ್ಟರ್ ರಂಗನಾಥಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಇವತ್ತು ನೆಲಮಂಗಲ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸೊಂಡೆಕೊಪ್ಪ ನಿರಾಶ್ರಿತರ ಕೇಂದ್ರಕ್ಕೆ ಬಂದಿದ್ದೇವೆ. ಜನಸ್ನೇಹಿ ನಿರಾಶ್ರಿತರ ಕೇಂದ್ರಕ್ಕೆ ಬಂದಿದ್ದೇವೆ. ಸಂಸ್ಥಾಪಕರಾದ ಯೋಗೇಶ್ ಅವರು ಸಹ ಇಲ್ಲಿ ಇದ್ದಾರೆ. ಇವರ ಸಮ್ಮುಖದಲ್ಲಿ ಇವತ್ತು ಬಡವರ, ಶೋಷಿತರ ಹಾಗೂ ನಿರ್ಗತಿಕರ, ರೈತರ ಪರ ಕಾಳಜಿ ಬಿಡುವಂತಹ ನಮ್ಮ ಹೆಮ್ಮೆಯ ಶಾಸಕರು ಕುಣಿಗಲ್ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಲಿಂಕನಲ್ ಎಂಬ ಬಹುದೊಡ್ಡ ನೀರಾವರಿ ಯೋಜನೆಯ ನಿರ್ಮಾತ ಕೂಡ ಸಹ ಹೌದು. ಈ ಒಂದು ಸಂದರ್ಭದಲ್ಲಿ ಭಗವಂತ ಈ ಶನೇಶ್ವರ ದೇವರವರಿಗೆ ಸಕಲವನ್ನು ನೀಡಲಿ ಅಂತ ಹೇಳಿ ನಾವೆಲ್ಲರೂ ಸಹ ಹುಟ್ಟುಹಬ್ಬದ ಜನ್ಮದಿನ ಶುಭಾಶಯಗಳನ್ನ ಕೋರ್ತೇವೆ. ಥ್ಯಾಂಕ್ ಯು. ಸೊ ಆಶ್ರಮಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಕುಂದುಕೊರತೆಗಳು ಏನಿದೆ, ಸೊ ಇಲ್ಲಿ ನೋಡಿದ ತಕ್ಷಣ ತಮ್ಗೆ ಏನು ಅನಿಸ್ತಾ ಇದೆ ಆಶ್ರಮದ ಬಗ್ಗೆ? ತುಂಬಾ ಸಂತೋಷ ಆಗ್ತದೆ. ಯಾಕೆಂತಂದ್ರೆ ಇಂಥ ಪುಣ್ಯ ಕೆಲಸ ನಾವು ಯಾವತ್ತೂ ಕೂಡ ನೋಡಿಲ್ಲ, ಮಾಡಿಲ್ಲ. ಈ ಒಂದು ಅವಕಾಶನ ಈ ಮೂಲಕ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ತಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಎಲ್ಲರೂ ಕೂಡ ಆಶ್ರಮ ತುಂಬಾ ಅಚ್ಚುಕಟ್ಟಾಗಿದೆ. ಪೂಜೆ ಪುನಸ್ಕಾರ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ, ಬಟ್ಟೆ ವಸತಿ ವ್ಯವಸ್ಥೆ ಆಗ್ಲಿ ಬಹಳ ಅಚ್ಚುಕಟ್ಟಾಗಿ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ತಮಗೆ ದೇವರು ಭಗವಂತ ಒಳ್ಳೇದ್ ಮಾಡಲಿ, ಇದೇ ರೀತಿ ಮುಂದುವರಿಸಲಿ ಅಂತ ಹೇಳಿ ನನ್ನ ಎಲ್ಲರೂ ಕೂಡ ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ದೇವರು ಒಳ್ಳೇದ್ ಮಾಡಲಿ. ಹಾಗೆ ನಮ್ಮ ರಂಗನಾಥ್ ಅಣ್ಣವ್ರಿಗೂ ಕೂಡ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗಲಿ ಸರ್. ಸಾಧ್ಯವಾದ್ರೆ ಈ ವಿಡಿಯೋ ನೋಡಿದ್ಮೇಲೆ ಒಂದ್ಸತಿ ಆಶ್ರಮ ಭೇಟಿ ಕೊಡಿ. ಒಳ್ಳೇದಾಗಿ ನಿಮ್ದು ಶ್ರಮ ಇರೋದು. ಹ್ಯಾಪಿ ಬರ್ತ್ಡೇ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶೇವನೆ ಭುವನಂ ಗಗನ ಸಕಲ ಶರಣ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.